ನಾಗಾವಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಕಲಬುರಗಿ ಮಹಾನಗರ ಪಾಲಿಕೆಗೆ ನೂತನ ಮೇಯರ್, ಉಪಮೇಯರ್ ಆಯ್ಕೆ ಬಳಿಕ ಇಂದು ಮೊದಲ ಬಾರಿಗೆ ಸಾಮಾನ್ಯ ಸಭೆ ಜರುಗಿತು. ಕಲಬುರಗಿಯ ಟೌನ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಮೇಯರ್ ವರ್ಷಾ ಜಾನೆ ಮತ್ತು ಡೆಪ್ಯೂಟಿ ಮೇಯರ್ ತೃಪ್ತಿ ಲಾಖೆ ಹಾಗೂ ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ ನೇತೃತ್ವದಲ್ಲಿ ನಗರದ ಟೌನ್ ಹಾಲ್ನಲ್ಲಿ ಪಾಲಿಕೆಗೆ ಮೊದಲ ಸಾಮಾನ್ಯ ನಡೆದಿದೆ. ಇನ್ನು ಮಹಾನಗರ ಅಭಿವೃದ್ಧಿಗಾಗಿ ಕೈಗೊಳ್ಳಬೇಕಾದ ಯೋಜನೆಗಳು ಮತ್ತು ವಾರ್ಡ್ಗಳ ಅಭಿವೃದ್ಧಿ ಮತ್ತು ಮೂಲಸೌಕರ್ಯಗಳ ಬಗ್ಗೆ ಸಾಮಾನ್ಯ ಸಭೆ ಚರ್ಚಿಸಲಾಗಿದೆ. ಸಭೆಯಲ್ಲಿ ಪಾಲಿಕೆ ಸದಸ್ಯರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಮಲ್ಲಿಕಾರ್ಜುನ ಹೀರಾಪುರ ಜೊತೆ ಅನಂತನಾಗ್ ದೇಶಪಾಂಡೆ, ಕಲಬುರಗಿ. ಅವರಿಗೆ ಅವರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ. ಶರಣಬಸಪ್ಪಪ್ಪ ಅವರು ಈ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಸಾಕಷ್ಟು ಕ್ರಾಂತಿಯನ್ನೇ ಮಾಡಿದ್ದಾರೆ. ಇಡೀ ನಮ್ಮ ಕಲಬುರಗಿ 30-40 ಸಾವಿರ ಪ್ರತಿ ವರ್ಷ ಆ ಒಂದು ಸಂಸ್ಥೆಯಿಂದ ಶಿಕ್ಷಣ ಪಡೆದು ರಾಜ್ಯದಲ್ಲಿ, ದೇಶದಲ್ಲಿ ಹೆಸರುವಾಸಿದಂಥ ಸನ್ಮಾನ್ಯ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಕೂಡ ಅದೇ ಸಂಸ್ಥೆಯಲ್ಲಿ ಅವರು ಹೊಂದಿದ್ದಾರೆ. ಅಂತ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥ ಪರಮಪೂಜ್ಯ ಶರಣಬಸಪ್ಪಪ್ಪ ಅವರಿಗೆ ನಾವೊಂದು ಈ ಸಭೆಯ ಮೂಲಕ ಸಂತಾಪ ಸೂಚಿಸಿ ಮತ್ತೊಮ್ಮೆ ಅವರ ಕುಟುಂಬಕ್ಕೆ ಆ ಶರಣಬಸವೇಶ್ವರ ಸದಾ ಶಕ್ತಿ ಕೊಡಲಿ ಅಂತ ಹೇಳಿ ನನ್ನ ಪರವಾಗಿ ಆಶಿಸ್ತೇನೆ. ಅದು ಶಕ್ತಿ ಬರೆಸುವ ಉದ್ದೇಶಗಳು ಅಂತ ಹೇಳಿ ನಾನು ಈ ಸಂತಾಪ ಸೂಚನೆಗೆ ಬೆಂಬಲಿಸಿದ ನನ್ನ ಮಾತು ಮುಗಿಸ್ತೇನೆ. ನಮ್ಮನ್ನೆಲ್ಲ ಹಾಕಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ. ಶರಣಬಸಪ್ಪಪ್ಪ ಅವರು ಈ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಸಾಕಷ್ಟು ಕ್ರಾಂತಿಯನ್ನೇ ಮಾಡಿದ್ದಾರೆ. ಇಡೀ ನಮ್ಮ ಕಲಬುರಗಿ 30-40 ಸಾವಿರ ಪ್ರತಿ ವರ್ಷ ಆ ಒಂದು ಸಂಸ್ಥೆಯಿಂದ ಶಿಕ್ಷಣ ಪಡೆದು ರಾಜ್ಯದಲ್ಲಿ, ದೇಶದಲ್ಲಿ ಹೆಸರುವಾಸಿದಂಥ ಸನ್ಮಾನ್ಯ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಕೂಡ ಅದೇ ಸಂಸ್ಥೆಯಲ್ಲಿ ಅವರು ಹೊಂದಿದ್ದಾರೆ. ಅಂತ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥ ಪರಮಪೂಜ್ಯ ಶರಣಬಸಪ್ಪಪ್ಪ ಅವರಿಗೆ ನಾವೊಂದು ಈ ಸಭೆಯ ಮೂಲಕ ಸಂತಾಪ ಸೂಚಿಸಿ ಮತ್ತೊಮ್ಮೆ ಅವರ ಕುಟುಂಬಕ್ಕೆ ಆ ಶರಣಬಸವೇಶ್ವರ ಸದಾ ಶಕ್ತಿ ಕೊಡಲಿ ಅಂತ ಹೇಳಿ ನನ್ನ ಪರವಾಗಿ ಆಶಿಸ್ತೇನೆ.